ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಪ್ರಶಾಂತ್. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ಸಂಡೇ, ಸೊ ಅವಲಕ್ಕಿ ಮಾಡಿಕೊಂಡು ಒಂಚೂರು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಗುಬ್ಬಿಗೋಸ್ಕರ. ಮತ್ತು ಪಲಾವನ್ನು ಮಾಡಬೇಕು, ಮಸಾಲೆ ವೆಜ್ ಪುಲಾವನ್ನು ಮಾಡಬೇಕು ಅಂತ ಅಂದ್ಕೊಂಡು ಅದರದ್ದು ತಯಾರಿ ಮಾಡ್ತಾಯಿದ್ದೀನಿ. ಇಲ್ಲಿ ಬಟಾಣಿ ತಂದಿದ್ವಿ, ಸೊ ಬಟಾಣಿ ಎಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನು ಸರಿಯಾಗಿ ತೆಗೆಸ್ಕೊಂಡು ಟೊಮ್ಯಾಟೊ, ಈರುಳ್ಳಿ ಮತ್ತು ಇವನ್ನೆಲ್ಲ ಸರಿಯಾಗಿ ಚಾಪ್ ಮಾಡಿಕೊಂಡು ಪೊಟ್ಯಾಟೋನ ಸುಲಿದು ಇದನ್ನು ಮಾಡ್ಕೊತಾ ಇದ್ದೀನಿ. ಮತ್ತು ಫ್ಲವರ್ ಹಾಕ್ತಾಯಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ನನಗೆ ಇವಾಗ ಫ್ರಿಜ್ಜಲ್ಲಿ ಏನೇನಿದೆ ಉಳ್ಕಿದ್ದು ಏನದು, ನಾಳೆ ನಮ್ಮದು ಸಂತೆ. ಸೊ ಮಂಡೇ ನಮ್ಮದು ಸಂತೆ ಇರುತ್ತೆ. ಸೊ ಸಂಡೇ ನಮ್ಮ ಮನೆಯಲ್ಲಿ ಏನೇನೆಲ್ಲ ಉಳಿದಿರುತ್ತಾ ಇವನು ಸ್ವಲ್ಪ ಸ್ವಲ್ಪ ಅವನ್ನೆಲ್ಲ ಹಾಕಿ ಇದನ್ನು ಮಾಡಿರ್ತೀನಿ, ಪಲಾವ್ ಮಾಡಿರ್ತೀನಿ. ಏನಾದ್ರು ಸ್ಪೆಷಲ್ ಅಂತ ಅಂದ್ಕೊಂಡು ಮಸಾಲೆ ತೆಗಿತಾ ಇದ್ದೀನಿ. ಸೊ ಇವಾಗ ಇದು ಇವನ್ನೆಲ್ಲ ಅವನು ಕಾಡಿಸ್ತಾ ಇದ್ದಾನೆ ನನ್ನ ಕಾಲಲ್ಲಿ, ಅಲ್ಲೇ ಅವನ ಜೊತೆನೇ ಮಾಡ್ತಾಯಿದ್ದೀನಿ ಕೆಲಸ. ಸೊ ಇವಾಗ ಇದರಲ್ಲಿ ಒಂದು ಬಾಣಲೆಯಲ್ಲಿ, ಒಂದು ಕುಕ್ಕರಲ್ಲಿ ಇದನ್ನು ತುಪ್ಪ ಮತ್ತು ಎಣ್ಣೆ ಹಾಕಿ ನಾನು ತಗೊಂಡಿದ್ದು ಮಸಾಲೆನೆಲ್ಲ ಹಾಕಿ ಎಲ್ಲ ಈಗ ಈರುಳ್ಳಿ ಅದು ಸರಿಯಾಗಿ ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೋಬೇಕು ಫಸ್ಟ್ ಈರುಳ್ಳಿನ. ಮನೆಯಲ್ಲಿ ಎಲ್ಲರೂ ಮಸಾಲೆನ ಅವ್ರ ಅಂದರೆ ಮಸಾಲೆ ಅನ್ನನೂ ಅನ್ಬೋದು ಮತ್ತು ವೆಜ್ ಪುಲಾವು ಅನ್ಬೋದು. ಸೊ ಅದನ್ನು ನಿಮ್ಮ ಮನೆಯಲ್ಲಿ ನೀವು ಹೆಂಗೆ ಮಾಡ್ತೀರಾ, ನಿಮ್ಮದೊಂದು ಒಂದೊಂದು ಎಲ್ಲರದ್ದು ಮನೆಯಲ್ಲಿ ಒಂದೊಂದು ರೀತಿ ಇರುತ್ತೆ. ಸೊ ಅದನ್ನೆಲ್ಲ ಮಾಡಿಕೊಂಡು ನಾನು ಸರಿಯಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನಾದ್ರು ತಪ್ಪುತ್ತಂತಂದರೆ ನೀವು ನನಗೆ ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂತ ಅನ್ಕೋತೀನಿ. ಸೊ ನನ್ನ ಕನ್ನಡ ಸರಿಯಾಗಿ ನನಗೆ ಬರೋದಿಲ್ಲ, ಅಡ್ಜಸ್ಟ್ ಮಾಡ್ಕೊರಿ. ಎಲ್ಲನೂ ಅಡ್ಜಸ್ಟ್ ಮಾಡ್ಕೊ ಅಂತ ಇದ್ದೀನಿ ಅಂತ ಅಂದ್ಕೋಬೇಡ್ರಿ. ಎಲ್ಲ ಮುಗೀತು. ಇವತ್ತು ನಾವು ಮತ್ತು ಆಮೇಲೆ ಬೆಳಗಾಂಗೆ ಹೋಗ್ತಾಯಿದ್ದೀವಿ. ಬೆಳಗಾವಿಯಲ್ಲಿ ಒಂಚೂರು ಡಿಮಾರ್ಟಿಗೆ, ಟ್ರೆಂಡ್ಸ್ಗೆ, ಸಂಡೇ ಅಲ್ಲ, ನಮ್ಮ ಗುಬ್ಬಿಗೆ ತಗೊಂಡು ಹೊರಗಡೆ ಹೋಗಿರ್ತೀವಿ. ನನಗೆ ಸಿಗೋದು ಒಂದೇ ದಿನ ಸಂಡೇ ಅಷ್ಟಂತ ಅಂದ್ಕೊಂಡು. ಆಮೇಲೆ ಇದು ಯಾವ ಪಾರ್ಕ್ ಅಂತ ಅಂದ್ಕೊಂಡು ನೀವೇ ಹೇಳಿ. ಬೆಳಗಾವ್ದವರು ಇದ್ರಂತಂದರೆ ನಿಮಗಿದು ಗೊತ್ತಿರುತ್ತಾ ಇದು ಯಾವ ಪಾರ್ಕ್ ಅಂತ ಅಂದ್ಕೊಂಡು. ಸೊ ಇಲ್ಲಿ ನಾವು ಜಿಂಕೆ, ಆಮೆ ಮತ್ತು ಮೊಲ ಇವೆಲ್ಲ ಇದ್ದು ಅವನ್ನೆಲ್ಲ ತೋರಿಸ್ತಾ ಇದ್ವಿ ನಮ್ಮ ಗುಬ್ಬಿಗೆ. ತೋರಿಸಿ ಅಂದರೆ ಅವನು ಫಸ್ಟ್ ಟೈಮ್ ಇದೆಲ್ಲ ಜಿಂಕೆ ಮತ್ತು ಮೊಲ ಮತ್ತು ಆಮೆನ ಇದು ಫಸ್ಟ್ ಟೈಮ್ ನೋಡಿದ್ದು. ನೋಡಿ ಅವನಿಗೂ ಫುಲ್ ಖುಷಿ ಆಯಿತು. ಆಮೇಲೆ ಈ ಕಡೆ ದೇವ್ರ ಗುಡಿಗೆ ಹೋಗಿ ಬಂದ್ವಿ. ದೇವ್ರ ಗುಡಿಗೆ ಹೋದರು ಇವರು. ನಾನು ಆ ಕಡೆ ಹೊರಗಡೆ ಒಂಚೂರು ಕೂತ್ಕೊಂಡಿದ್ದೆ. ನಾನು ಮೊದಲು ಹೋಗಿ ಬಂದಿದ್ದೆ, ಅದನ್ನು ವೀಡಿಯೋನ ನಾನು ಮಾಡಿಲ್ಲ. ಸೊ ಅದಕ್ಕೆ ಇವ್ರು ಹೋಗೋದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಇಬ್ಬರು ಬಂದ್ರವರು. ಅವನಿಗೆ ನಮ್ಮ ಗುಬ್ಬಿಗೆ ಇದು ದೇವ್ರಂತಂದರೆ ಏನೋ ದೊಡ್ಡ ಭಕ್ತಿ ಅವನಿಗೆ. ನಾವು ಹೇಳೋದೇ ಬೇಡ ಅವನಿಗೆ. ಅವ್ನು ದೇವ್ರು ನೋಡಿದ ತಕ್ಷಣ, ಅವ್ನು ಕಲ್ಲು ನೋಡಿದ ತಕ್ಷಣ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿದ್ದಿತ್ತಂತಂದರೆ ಕೈ ಮುಗಿಯೋಕೆ ಚಾಲುನೇ ಅವನು. ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಲ್ಲೇ ಪಪ್ಪನ ಜೊತೆ ಆಟ ಆಡೋದು. ಪಪ್ಪ ಅಂತಂದರೆ ದೊಡ್ಡ ಅವನಿಗೆ ಇಷ್ಟ. ಸೊ ಆವಾಗ ವಾರಕ್ಕೊಂದು ಸರ್ತಿ ಆದರೂ ಎಲ್ಲರೂ ಹೊರಗಡೆ ಹೋಗಿ ಬರ್ತೀವಿ. ಇದೆಲ್ಲ ಅವ್ನು ಫಸ್ಟ್ ಟೈಮ್ ಆಟ ಆಡ್ತಿರೋದು. ಆಟ ಆಡಿ ಆಮೇಲೆ ಎಲ್ಲ ಮುಗೀತು. ಟ್ರೆಂಡ್ಸಿಗೆ ಹೋಗಿ ಅಲ್ಲೇ ಡಿಮಾರ್ಟ್ ಮತ್ತು V2 ಹೋಗಿ ಆಮೇಲೆ ಎಲ್ಲ ಮುಗೀತು. ಸಂಜೆ ವಾಪಸ್ ಬಂದ್ವಿ. ಅದನ್ನು ವೀಡಿಯೋಸ್ ಮಾಡಿಲ್ಲ. ನಮ್ಮ ಗುಬ್ಬಿಗೆ ಫುಲ್ ಸುಸ್ತಾಯಿತು ಎಲ್ಲ ಆಟಾಡಿ. ಸೊ ಇವಾಗ ಇದು ನಿಮ್ಗೆ ವೀಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನಗೊಂಚೂರು ಸಪೋರ್ಟ್ ಮಾಡಿ. ನನಗೆ ದಿನ ಒಂದು ವೀಡಿಯೋಸ್ ಹಾಕ್ತಾಯಿರ್ತೀನಿ.